ಲೋಕಸಭಾ ಚುನಾವಣೆ 2024ಕ್ಕೆ ಸರ್ವ ಸನ್ನದ್ಧವಾಗ್ತಾ ಇದೆ ದಕ್ಷಿಣ ಕನ್ನಡ. ದಶಕದ ಹಿಂದೆ ಕೈಜಾರಿದ ದಕ್ಷಿಣ ಕನ್ನಡದ ಸಿಂಹಾಸನಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ. ಕೇಸರಿ ಕೋಟೆಯ ಬೆಂಗಾವಲಿಗೆ ನಿಂತ ಸೇನಾಧಿಕಾರಿ. ನೋಟಾ ಅಭಿಯಾನಕ್ಕೆ ರಾಜಕೀಯ ಚಿತ್ರಣವೇ ಉಲ್ಟಾ ಪಲ್ಟಾ. ಮುನಿಸು ಮರ್ತವರು, ಮುನಿಸಿಕೊಂಡವರು ಹಿಂದೂ ಮುಖಂಡರು. ಗೆಲುವಿನ ಗದ್ದುಗೆಗೆ ಬಹುಜನ ಸಮಾಜ ಪಕ್ಷದ ಹರಸಾಹಸ. ಲೋಕಸಭಾ ಪೈಪೋಟಿಯಿಂದ ಹಿಂದೆ ಸರಿದು ಹೆಣೆದಿರುವ ರಣತಂತ್ರ. ಇದು ಘಟಾನುಘಟಿ ನಾಯಕರು ಪ್ರತಿನಿಧಿಸಿದ ದಕ್ಷಿಣ ಕನ್ನಡ ಕ್ಷೇತ್ರದ ಚಿತ್ರಣ. ಇದೇ ಹೊತ್ತಿನ ವಿಶೇಷ ಸಮರ ಸನ್ನದ್ಧ ದಕ್ಷಿಣ ಕನ್ನಡ. ನಾನು ಮಾನಸ ಮಡಿವಾಳ್. ದಕ್ಷಿಣ ಕನ್ನಡ ದೇಶದಲ್ಲಿ ಭಾರೀ ಸದ್ದು ಮಾಡ್ತಾ ಇರೋ ಚುನಾವಣಾ ಸ್ಪರ್ಧಾ ಅಖಾಡ. ದೈವಾರಾಧನೆಯ ನೆಲೆಬೀಡಾದ ರಾಜ್ಯದ ಕಡಲ ನಗರಿ ಅಂತಾನೆ ಕರೆಯಲ್ಪಡುವ ಮಂಗಳೂರು ಬಹಳ ವೈವಿಧ್ಯತೆಯಿಂದ ಕೂಡಿದಂತಹ ಸುಂದರ ಪರಿಸರ. ಜನಜೀವನಕ್ಕೆ ಅಗತ್ಯವಾಗಿ ಬೇಕಾದ ರಸ್ತೆ ಸಾರಿಗೆ ಇರಬಹುದು, ವಾಯು ಸಾರಿಗೆ ಇರಬಹುದು, ಜಲ ಸಾರಿಗೆ ಹಾಗೇನೆ ರೈಲು ಸಾರಿಗೆ ಇರೋ ರಾಜ್ಯದ ಏಕೈಕ ಜಿಲ್ಲೆ ಅನ್ನೋ ಹೆಗ್ಗಳಿಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ಅರಬ್ಬಿ ಸಮುದ್ರ, ಸಹ್ಯಾದ್ರಿ ಗಿರಿಶ್ರೇಣಿಯ ನಡುವೆ ವಿಶಾಲವಾಗಿ ಹರಡಿರುವ ತೆಂಗು ಕಂಗು ಮೀನಿನ ಸೀಮೆ ದಕ್ಷಿಣ ಕನ್ನಡದಲ್ಲೀಗ ರಣರಣಿಸುವ ಬಿಸಿಲಿನ ನಡುವೆ ಲೋಕ ಕದನದ ಕಾವು ತಾರಕಕ್ಕೇರ್ತಾ ಇದೆ. ಎಸ್, ರಾಜ್ಯದ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆ ಅಂತಾನೆ ಬಿಂಬಿತವಾಗಿರೋ ಲೋಕಸಭಾ ಕ್ಷೇತ್ರ. ಸತತ 3 ಬಾರಿ ಬಿಜೆಪಿಯಿಂದ ನಳಿನ್ ಕುಮಾರ್ ಕಟೀಲ್ ಇಲ್ಲಿಯ ಸಂಸದರಾಗಿ ಆಯ್ಕೆಯಾಗಿದ್ರು. ಆದ್ರೆ ಇದೀಗ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೈಕೊಟ್ಟು ಹೊಸ ಮುಖಕ್ಕೆ ಮಣೆ ಹಾಕಿದೆ ಬಿಜೆಪಿ. ಸಾವಿರದ 1951ರಿಂದ 2019ರವರೆಗೆ ಒಟ್ಟು 16 ಚುನಾವಣೆಗಳು ಈ ಜಿಲ್ಲೆಯಲ್ಲಿ ನಡೆದಿದೆ. ಅದರಲ್ಲಿ 8 ಬಾರಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ 9 ಬಾರಿ ಈ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ನಾನಾಗ್ಲೇ ಹೇಳಿದ ಹಾಗೆ ಬಿಜೆಪಿಯಿಂದ ಈ ಬಾರಿ ಹೊಸ ಮುಖ ಸ್ಪರ್ಧಿಸ್ತಾ ಇದ್ದು ನಿವೃತ್ತ ಸೈನಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಫೀಲ್ಡ್ಗಿಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಕೇಂದ್ರದ ಮಾಜಿ ಸಚಿವರಾಗಿರುವಂತಹ ಜನಾರ್ದನ ಪೂಜಾರಿ ಅವರ ಶಿಷ್ಯ, ವಕೀಲರೂ ಆಗಿರುವ ಪದ್ಮರಾಜ್ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಸ್ಪರ್ಧಿಗಳು ಹೊಸ ಮುಖವಾಗಿದ್ದು ಜಾತಿಯ ಆಧಾರದಲ್ಲಿ ಪ್ರಬಲ ಪೈಪೋಟಿ ನಿರೀಕ್ಷೆ ಇದ್ದು ಈ ಬಾರಿಯ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 33 ವರ್ಷಗಳಿಂದ ಪಾರಮ್ಯವನ್ನ ಸಾಧಿಸಿರುವ ಬಿಜೆಪಿ ಈ ಬಾರಿಯೂ ಗೆಲ್ಲುವ ಉತ್ಸಾಹದಲ್ಲಿದೆ. ಮತ್ತೊಂದೆಡೆ ಕಾಂಗ್ರೆಸ್ ಈ ಬಾರಿ ಬಿಜೆಪಿಯ ಭದ್ರಕೋಟೆಯ ಮೇಲೆ ಹಸ್ತದ ಬಾವುಟ ಹಾರಿಸೋದಕ್ಕೆ ಸಕಲ ಪರಿಶ್ರಮವನ್ನ ಮಾಡ್ತಾ ಇದೆ. ಇನ್ನು ಜೆಡಿಎಸ್ ಇಲ್ಲಿ ಯಾವುದೇ ಪ್ರಾಬಲ್ಯ ಇರದೇ ಇರೋ ಕಾರಣ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ನಡೀತಿದೆ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದ್ರೂ ಕಳೆದ 3 ದಶಕಗಳಿಂದ ಗೆಲ್ಲೋದಿಕ್ಕೆ ಸಾಧ್ಯನೇ ಆಗಿಲ್ಲ. ಕಳೆದ 3 ದಶಕಗಳಿಂದ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಜಯಭೇರಿಯನ್ನ ಸಾಧಿಸಿದ್ದಾರೆ. 1989ರಲ್ಲಿ ಚುನಾವಣೆಯಲ್ಲಿ ಗೆದ್ದ ಬಳಿಕ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಇಲ್ಲ. 1952ರಿಂದ 1989ರ ತನಕ ಮಂಗಳೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. 1952ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೆನಗಲ್ ಶಿವರಾಮ್, 1957ರಲ್ಲಿ ಕೆಆರ್ ಆಚಾರ್, 1962ರಲ್ಲಿ ಆದೂರ್ ಶಂಕರಾಳ್ವ, 1967 ಸಿ ಮುತ್ತಣ್ಣ ಪುಣಚ, 1971ರಲ್ಲಿ ಕೆಕೆ ಶೆಟ್ಟಿ, ಹಾಗೆ 1977, 1980, 1984 ಹಾಗೂ 1989ರಲ್ಲಿ ಜನಾರ್ದನ ಪೂಜಾರಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರು. 1991ರಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಧ್ವಂಸ ಆದ ಬಳಿಕ ಬಿಜೆಪಿ ಪ್ರಬಲವಾಗಿ ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದು. ಆ ಬಳಿಕ ಯಾವ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಗೆಲುವು ಕಂಡಿಲ್ಲ. ಇದರಿಂದ ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆಯಾಗಿದೆ. ಇಲ್ಲಿ 3 ಬಾರಿ ನಳಿನ್ ಕುಮಾರ್ ಕಟೀಲ್ ಅವರು ಹ್ಯಾಟ್ರಿಕ್ ಗೆಲುವನ್ನ ಕಂಡಿದ್ದಾರೆ. ಬಿಜೆಪಿಯಿಂದ ಯಾರು ನಿಂತರೂ ಗೆಲ್ತಾರೆ ಅನ್ನುವಷ್ಟರ ಮಟ್ಟಿಗೆ ಬಿಜೆಪಿಗೆ ಪ್ಲಸ್ ಇರುವ ಕ್ಷೇತ್ರ ಅಂದ್ರೆ ಅದು ನಮ್ಮ ದಕ್ಷಿಣ ಕನ್ನಡ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಹೊಸಬರು ಹಾಗೇನೆ ವಿದ್ಯಾವಂತ ಯುವ ಅಭ್ಯರ್ಥಿಗಳಿಗೆ ಅವಕಾಶವನ್ನ ನೀಡಿದೆ.
ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಿಂತ್ರೆ ಅವರ ಎದುರಾಳಿಯಾಗಿ ಪದ್ಮರಾಜ್ ಆರ್ ಕಣಕ್ಕಿಳಿದಿದ್ದಾರೆ. 2003ರಿಂದ 2010ರವರೆಗೆ 7 ವರ್ಷಗಳ ಕಾಲ ಚೌಟ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು. ಬಳಿಕ ಸ್ವಯಂ ನಿವೃತ್ತಿಯ ಪಡೆದ ನಂತರ 2011ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ಮತ್ತು ಬಿಜೆಪಿಯೊಂದಿಗೆ ಸೇರಿಕೊಂಡ್ರು. 2016ರಿಂದ 2019ರವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಕಾಂಗ್ರೆಸ್ನ ಅಸ್ತ್ರ ಪದ್ಮರಾಜ್ ಆರ್ ಪೂಜಾರಿ ಕೂಡ ಒಬ್ಬ ಉತ್ಸಾಹಿ ವ್ಯಕ್ತಿ. ಪದ್ಮರಾಜ್ ಅವರು ಬಿಲ್ಲವ ಯುವ ಸಂಘಟನೆಯನ್ನ ಸಂಘಟಿಸುವುದರ ಮೂಲಕ ಸಮುದಾಯದಲ್ಲಿ ವಿಶ್ವಾಸವನ್ನ ಗಳಿಸಿಕೊಂಡದ್ದಲ್ಲದೆ ಗುರು ಬೆಳದಿಂಗಳು ಎಂಬ ಯೋಜನೆಯ ಮೂಲಕ ಹಲವು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು. ನ್ಯಾಯವಾದಿಯೂ ಆಗಿರುವ ಇವರು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಸಮಿತಿ ಕೋಶಾಧಿಕಾರಿ ಕೂಡ ಆಗಿದ್ದಾರೆ. ಇನ್ನು ರಾಜಕೀಯ ಚಟುವಟಿಕೆಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಪ್ಲಸ್ ಪಾಯಿಂಟ್ಗಳನ್ನ ನೋಡೋದಾದ್ರೆ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವ, ಪ್ರಧಾನಿ ಮೋದಿ ಮೇಲಿರುವ ಅಭಿಮಾನ, ಅಯೋಧ್ಯೆಯ ರಾಮ ಮಂದಿರ ಕನಸು ನನಸಾಗಿದ್ದು, ಹಿಂದೂ ಮತ ನಿರ್ಣಾಯಕ ಹಾಗೂ ಪಕ್ಷದಲ್ಲಿ ತಳಮಟ್ಟದ ಕಾರ್ಯಕರ್ತರ ಶ್ರಮ ಎದ್ದು ಕಾಣ್ತಾ ಇದೆ. ಹಾಗೇನೇ ಇದೀಗ ಹಿಂದುತ್ವ ನಾಯಕ ಅರುಣ್ ಕುಮಾರ್ ಪುತ್ತಿಲ ಹಾಗೂ ಪುತ್ತಿಲ ಪರಿವಾರ ಬಿಜೆಪಿಯಲ್ಲಿ ವಿಲೀನವಾದದ್ದು ಬಿಜೆಪಿಗೆ ಪ್ಲಸ್ ಪಾಯಿಂಟ್. ಇನ್ನು ಕಾಂಗ್ರೆಸ್ ಏನು ಕಮ್ಮಿ ಇಲ್ಲ. ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಅಸ್ತ್ರವಾಗಿ ಬಳಸಿಕೊಂಡು ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಅಷ್ಟೇ ಅಲ್ಲದೆ ಮುಸ್ಲಿಂ ಮತಗಳ ಕ್ರೋಢೀಕರಣ, 15 ವರ್ಷದಲ್ಲಿ ಅಭಿವೃದ್ಧಿ ಆಗದ ಕೆಲ ವಿಚಾರವನ್ನ ತಮ್ಮ ಅಸ್ತ್ರವಾಗಿ ಬಳಸಿಕೊಂಡು ಈ ಬಾರಿ ವಿಜಯದ ಪತಾಕೆಯನ್ನ ಹಾರಿಸುವ ನಿರೀಕ್ಷೆಯಲ್ಲಿದೆ. ಅದಲ್ಲದೆ ಇದೀಗ ಕಾಂಗ್ರೆಸ್ಗೆ ಎಸ್ಡಿಪಿಐ ಸಾಥ್ ನೀಡ್ತಾ ಇರೋದು ಸಂಪೂರ್ಣ ಮುಸ್ಲಿಂ ಮತಗಳನ್ನ ತನ್ನತ್ತ ಬಾಚಿಕೊಳ್ತಾ ಇವೆ. ಅಷ್ಟೇ ಅಲ್ಲದೆ ಮುಸ್ಲಿಂ ಮತಗಳ ಕ್ರೋಢೀಕರಣ, 15 ವರ್ಷದಲ್ಲಿ ಅಭಿವೃದ್ಧಿ ಆಗದ ಕೆಲ ವಿಚಾರವನ್ನ ತಮ್ಮ ಅಸ್ತ್ರವಾಗಿ ಬಳಸಿಕೊಂಡು ಈ ಬಾರಿಯ ವಿಜಯದ ಪತಾಕೆಯನ್ನ ಹಾರಿಸುವ ನಿರೀಕ್ಷೆಯಲ್ಲಿದೆ. ಅದಲ್ಲದೆ ಇದೀಗ ಕಾಂಗ್ರೆಸ್ಗೆ ಎಸ್ಡಿಪಿಐ ಸಾಥ್ ನೀಡ್ತಾ ಇರೋದು ಸಂಪೂರ್ಣ ಮುಸ್ಲಿಂ ಮತಗಳನ್ನ ತನ್ನತ್ತ ಬಾಚಿಕೊಳ್ಳುತ್ತೆ. ಹಾಗಾಗಿ ಎರಡೂ ಬಣಗಳ ಬತ್ತಳಿಕೆಯಲ್ಲಿ ಸಾಕಷ್ಟು ಬಾಣಗಳಿವೆ ಅನ್ನೋದು ಪಕ್ಕ. ಆದ್ರೂ ಇದೀಗ ಉಭಯ ಪಕ್ಷಗಳಿಗೆ ತಲೆನೋವು ಶುರುವಾಗಿದೆ. ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸಲು ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ ನಾಯಕತ್ವದ ಸೌಜನ್ಯ ಪರ ಹೋರಾಟ ಸಮಿತಿ ನೋಟಾ ಅಭಿಯಾನವನ್ನ ಪ್ರಾರಂಭಿಸಿದೆ. ಸ್ನೇಹಿತರೆ, ಸುಮಾರು 12 ವರ್ಷಗಳ ಹಿಂದೆ ಧರ್ಮಸ್ಥಳದ ಉಜಿರೆಯಲ್ಲಿ ನಡೆದ ಸೌಜನ್ಯ ಅನ್ನೋ ಹದಿಹರೆಯದ ಮುಗ್ಧ ಯುವತಿಯ ಭೀಕರ ಅತ್ಯಾಚಾರ ಹಾಗೂ ಕೊಲೆಯ ನ್ಯಾಯಕ್ಕಾಗಿ ಹೋರಾಟಗಳು ನಡೀತಾನೆ ಇದೆ. ಆದ್ರೂ ನ್ಯಾಯದ ಸುಳಿವು ಕೂಡ ಸಿಕ್ಕಿಲ್ಲ. ಇನ್ನು ಪ್ರಕರಣವನ್ನ ಭೇದಿಸ್ತೇವೆ ಅಂತ ಚಾಲೆಂಜ್ ಮಾಡಿದ್ದ ಕಾಂಗ್ರೆಸ್ ಯಾವ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂದಿದ್ದ ಬಿಜೆಪಿ ನಾಯಕರು ಈಗ ಈ ಬಗ್ಗೆ ಚಕಾರೆ ಎತ್ತುತ್ತಿಲ್ಲ. ಇನ್ನು ಈಗ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಬಿಜೆಪಿಯ ಅಭ್ಯರ್ಥಿ ಬ್ರಿಜೇಶ್ ಚೌಟ ಆಗಿರ್ಲಿ, ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆಗ್ಲಿ ಸೌಜನ್ಯ ಕೇಸಿನ ಬಗ್ಗೆ ತುಟಿ ಬಿಸ್ತಾ ಇಲ್ಲ. ಹೀಗಾಗಿ ನಾವು ಈ ನೋಟಾ ಅಭಿಯಾನವನ್ನ ಶುರು ಮಾಡಿದ್ದೇವೆ ಅಂತ ಖುದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಹೇಳಿದ್ದಾರೆ. ಸೌಜನ್ಯ ಸಾವಿಗೆ ನ್ಯಾಯ ಒದಗಿಸದ ರಾಜಕೀಯ ಪಕ್ಷಗಳ ವಿರುದ್ಧ ನೋಟಾ ಅಭಿಯಾನಕ್ಕೆ ಕರೆ ನೀಡಿರುವ ಹಿಂದೆ ಒಂದು ಪಕ್ಷಕ್ಕೆ ಪರೋಕ್ಷವಾಗಿ ಲಾಭ ಮಾಡಿಕೊಡುವ ಉದ್ದೇಶವಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ. ಇದು ಹೇಗಂದ್ರೆ ಬಿಜೆಪಿಗೆ ಕೇಸರಿ ಕೋಟೆಯ ಬೆಂಬಲವೇ ಅಸ್ತ್ರ. ಇನ್ನು ಸೌಜನ್ಯ ಪರ ಹೋರಾಟಗಾರರಲ್ಲಿ ಅಧಿಕವಾಗಿ ಇರೋರೆಲ್ಲರೂ ಹಿಂದೂಗಳೇ. ಈಗ ಬಿಜೆಪಿಯ ಮತಗಳು ಎರಡು ದಿಕ್ಕಲ್ಲಿ ಭಾಗವಾಗಿ ಹೋಗುತ್ತೆ. ಇದು ಎಲ್ಲೋ ಕಾಂಗ್ರೆಸ್ಗೆ ಲಾಭವಾಗಬಹುದಾ ಅನ್ನೋ ಪ್ರಶ್ನೆಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ ತಳ್ಳಿ ಹಾಕಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಮುಂಚೂಣಿಯಲ್ಲಿ ನಿಂತು ಪ್ರಾರಂಭ ಮಾಡಿದ ಸೌಜನ್ಯ ಪರ ಹೋರಾಟವಿದು. ಹಾಗೇನೆ ಸಂಘಟನೆಯ ಹಲವು ಸದಸ್ಯರು ಬಿಜೆಪಿಯಲ್ಲಿದ್ದವರೇ ಆಗಿದ್ದಾರೆ. ಹಾಗಾಗಿ ಮೇಲ್ನೋಟಕ್ಕೆ ನೋಟಾ ಅಭಿಯಾನದ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಆದ್ರೆ ಹೋರಾಟಗಾರರು ಸೌಜನ್ಯ ನಮ್ಮ ಶಕ್ತಿ ಎಂದು ಹೇಳುತ್ತಿರುವುದರಿಂದ ಮತ್ತು ಈ ವಿಚಾರದಲ್ಲಿ ಹೋರಾಟಗಾರರು ಎರಡೂ ಪಕ್ಷವನ್ನ ದೂಷಿಸ್ತಾ ಇರೋದ್ರಿಂದ ದಕ್ಷಿಣ ಕನ್ನಡದ ರಾಜಕೀಯ ಚಿತ್ರಣವೇ ಉಲ್ಟಾ ಪಲ್ಟಾ ಆಗೋ ಎಲ್ಲಾ ಸಾಧ್ಯತೆ ಇದೆ. ಇನ್ನು ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಾಂತಪ್ಪ ಅಲಂಗಾರ್ ಅವರನ್ನ ಕಣಕ್ಕಿಳಿಸಿದೆ. ನವಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ ಉದ್ಯೋಗದಲ್ಲಿದ್ದ ಕಾಂತಪ್ಪ ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದವರು. ಇನ್ನು ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ರಂಜಿನಿ ಎಂ, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಕೆಇ ಮನೋಹರ್, ಕರುನಾಡ ಸೇವಕ ಪಕ್ಷದಿಂದ ದುರ್ಗಾ ಪ್ರಸಾದ್, ಪಕ್ಷೇತರರಾಗಿ ದೀಪಕ್ ರಾಜೇಶ್ ಕುವೆಲ್ಲೋ, ಮೆಕ್ಸಿಮ್ ಪಿಂಟೋ ಹಾಗೂ ಸುಪ್ರೀತ್ ಕುಮಾರ್ ಪೂಜಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಇದ್ದಾರೆ. ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ 9 ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದು, ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನೇರ ಹಣಾಹಣಿಗೆ ವೇದಿಕೆ ಏನೋ ಸಜ್ಜಾಗಿದೆ. ಒಂದು ಕಡೆ ಮುನಿಸು ಮರೆತ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಪಾಳಯಕ್ಕೆ ಸೇರ್ಪಡೆ ಆದ್ರೆ, ಇತ್ತ ಮುನಿಸಿಕೊಂಡಿರುವ ಬಿಲ್ಲವ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಇದೀಗ ಎಷ್ಟರ ಮಟ್ಟಿಗೆ ಮತಗಳು ದಿಕ್ಕು ಬದಲಾಯಿಸುತ್ತವೆ ಅನ್ನೋ ಗೊಂದಲ ಸೃಷ್ಟಿ ಮಾಡಿದೆ.
ಇದರ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿದ ಎಸ್ಡಿಪಿಐ ಕಾಂಗ್ರೆಸ್ಗೆ ಭಾರೀ ಬೆಂಬಲವನ್ನ ಸೂಚಿಸಿದೆ. ಇದರಿಂದ ಮುಸ್ಲಿಂ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ ತೆಕ್ಕೆಗೆ ಬಂದು ಬೀಳಲಿವೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ಏಪ್ರಿಲ್ 14ರಂದು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಬಂದು ಬೃಹತ್ ರೋಡ್ ಶೋ ನಡೆಸಿದ್ರು. ತಮ್ಮ ನೆಚ್ಚಿನ ಪ್ರಧಾನಿಯನ್ನ ನೋಡಲು ಜನ ಕಿಕ್ಕಿರಿದು ತುಂಬಿದ್ರು. ಅಂದುಕೊಂಡದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲೇ ಜನ ಸೇರಿದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಸ್ವಲ್ಪದರ ಮಟ್ಟಿಗೆ ಹಿಂಜರಿಕೆ ತಂದಿದೆ ಅಂತಾನೆ ಹೇಳ್ಬೋದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈಗ ಕಾದ ಕಾವಲಿ ಅಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಬ್ಬರು ಘಟಾನುಘಟಿಗಳ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕಣದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ಪದ್ಮರಾಜ್ ಸ್ಪರ್ಧಿಸ್ತಾ ಇದ್ದಾರೆ. ಎರಡೂ ಪಕ್ಷಗಳಲ್ಲೂ ಬಿರುಸಿನ ಪ್ರಚಾರ ಕಾರ್ಯ ನಡೀತಾ ಇದೆ. ಎರಡೂ ಪಕ್ಷಗಳ ಕಾರ್ಯಕರ್ತರು ರಣೋತ್ಸಾಹದಲ್ಲಿದ್ದಾರೆ. ಇದೀಗ ಅಭ್ಯರ್ಥಿಗಳು ಬಿಡುವಿಲ್ಲದೆ ಮತಬೇಟೆಗಿಳಿದಿದ್ದಾರೆ. ಆಯಾ ಕ್ಷೇತ್ರದಲ್ಲಿನ ಪ್ರಮುಖರ ಭೇಟಿ, ನಾಯಕರೊಂದಿಗೆ ಸಭೆ, ಮತದಾರರೊಂದಿಗೆ ಚರ್ಚೆ, ಸಂವಾದಗಳು, ಕೈಗಾರಿಕೆ ಕಾರ್ಖಾನೆಗಳಲ್ಲಿ ಮತಯಾಚನೆಯ ಮೊದಲ ಹಂತ ಕಂಪ್ಲೀಟ್ ಮಾಡಿದ್ದಾರೆ. ಇದರ ಮಧ್ಯೆ ಅಭ್ಯರ್ಥಿಗಳು ದೇವಸ್ಥಾನ, ದೈವಸ್ಥಾನ, ಧಾರ್ಮಿಕ ಕೇಂದ್ರಗಳ ಭೇಟಿ, ಧಾರ್ಮಿಕ ಮುಖಂಡರೊಂದಿಗೆ ಮಾತುಕತೆ ಇತ್ಯಾದಿಗಳನ್ನ ನಡೆಸ್ತಾ ಇದ್ದಾರೆ. ಜಾತ್ರೆ, ಉತ್ಸವ, ಕೋಲ, ನೇಮಗಳಲ್ಲೂ ಅಭ್ಯರ್ಥಿಗಳು ಕಾಣಿಸಿಕೊಳ್ತಾ ಇದ್ದಾರೆ. ತಮಗೆ ಸಾಧ್ಯವಿರುವ ಎಲ್ಲಾ ಕಡೆಗಳಲ್ಲೂ ತಮ್ಮನ್ನ ಗೆಲ್ಲಿಸಿ ಅಂತ ಮತದಾರರಲ್ಲಿ ಕೈ ಮುಗಿದು ಕೇಳ್ತಾ ಇದ್ದಾರೆ. ಇನ್ನು ಜನಮಾನಸದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೊತೆಗೆ ನೋಟಾ ಪರ ಕೂಗು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಹಾಗಾಗಿ ನಾವು ನೋಟಾಗೆ ವೋಟ್ ಹಾಕ್ತೇವೆ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು ಏಪ್ರಿಲ್ 26ರಂದು ಮೊದಲ ಹಂತದ ಮತದಾನ ನಡೆಯಲಿದೆ. ಈ ಸಮರಾಂಗಣದಲ್ಲಿ ಗೆಲುವಿನ ಮೆಟ್ಟಿಲೇರೋದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ರೇಸ್ ಕುದುರೆಗಳಂತೆ ಓಡ್ತಾ ಇದೆ. ಹಾಗಿದ್ರೆ 2024ರ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಸಿಂಹಾಸನ ಏರಿ ಮೆರೆಯೋರು ಯಾರು ಅನ್ನೋದನ್ನ ನಾವೆಲ್ಲರೂ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇನ್ನು ಈ ಚುನಾವಣೆಯ ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಎಲ್ಲಾ ಮಾಹಿತಿ ನಿಮಗೆ ಆ ಕ್ಷಣದಲ್ಲೇ ತಲುಪುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.